ಆ್ಯಕ್ಚುಯಲ್ ಭಗವದ್ಗೀತಾ ಈಗ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ತನಕ ನಾವೇನು ನೋಡಿದ್ವಿ, ಅರ್ಜುನ ಮತ್ತು ಕೃಷ್ಣ ಸ್ನೇಹಿತರ ಥರ ಮಾತಾಡ್ತಾ ಇದ್ರು. ಆದರೆ ಇವಾಗಿಂದ ಮ್ಯಾಟರ್ ತುಂಬ ಸೀರಿಯಸ್ ಆಗುತ್ತೆ, ಗಂಭೀರವಾಗುತ್ತೆ. ಯಾಕಂತಂದರೆ ಅರ್ಜುನ ಕೃಷ್ಣನನ್ನು ನೀನೇ ನನ್ನ ಗುರು ಅಂತ ಅಕ್ಸೆಪ್ಟ್ ಮಾಡಿದ್ದಾನೆ. ಅತಿಯಾದ ಶೋಕದಿಂದ ತುಂಬಿರೋ ಅರ್ಜುನನ ನೋಡಿ ಶ್ರೀಕೃಷ್ಣ ಪರಮಾತ್ಮ ಈಗ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದೇ ಅವರ ಮೊದಲನೇ ಮಾತುಗಳು ಗುರುವಿನ ಸ್ಥಾನವನ್ನು ಅಲಂಕರಿಸಿದ ಮೇಲೆ. 2ನೇ ಅಧ್ಯಾಯ ಶ್ಲೋಕ 11. ಶ್ರೀ ಭಗವಾನುವಾಚ ಅಶೋಚಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಂಶ್ಚ ಭಾಷಸೆ ಗತಾಸೂನ ಗತಾಸೂಂಕ್ಷ ನಾನು ಶೋಚಂತಿ ಪಂಡಿತಃ. ಕೃಷ್ಣ ಇಮಿಡಿಯೇಟ್ಲಿ ಗುರುವಿನ ಸ್ಥಾನವನ್ನು ಸ್ವೀಕರಿಸಿದ ತಕ್ಷಣ ಅರ್ಜುನಿಗೆ ಬೈದು ಹೇಳ್ತಾ ಇದ್ದಾರೆ, ಅರ್ಜುನ ನಿನ್ನ ನೋಡಿದ್ರೆ ವಿದ್ವಾಂಸನ ಥರ ಮಾತಾಡ್ತಾ ಇದೆಯಾ, ಆದರೆ ಯಾವ ವಿಷಯಕ್ಕೆ ದುಃಖಿಸಬಾರ್ದು, ಯಾವುದು ಯೋಗ್ಯವಲ್ಲ ದುಃಖಿಸ್ಲಿಕ್ಕೆ ಆ ವಿಷಯಕ್ಕೆ ದುಃಖಿಸ್ತಾ ಇದೆಯಾ. ಪಂಡಿತನಾದವನು, ವಿದ್ವಾಂಸನಾದವನು ಸತ್ತವರಿಗಾಗಲಿ ಅಥವಾ ಬದುಕಿದವರಿಗಾಗಲಿ ಯಾವುದೇ ಕಾರಣಕ್ಕೂ ಪ್ರಲಾಪಿಸೋದಿಲ್ಲ. ಆದರೆ ನೀನು ದುಃಖಿಸ್ತಾ ಇದೆಯಾ, ಹಾಗಾಗಿ ನೀನು ವಿದ್ವಾಂಸನಲ್ಲ. ಪರೋಕ್ಷವಾಗಿ ಕೃಷ್ಣ ಅರ್ಜುನನ ಮೂರ್ಖ ಅಂತ ಕರಿತಾ ಇದ್ದಾರೆ. ಅರ್ಜುನ ಧಾರ್ಮಿಕ ತತ್ವಗಳಿಗೆ ರಾಜಕೀಯ ಅಥವಾ ಸಮಾಜ ವಿಜ್ಞಾನಕ್ಕಿಂತ ಜಾಸ್ತಿ ಮೌಲ್ಯವನ್ನು ಕೊಡಬೇಕು ಅಂತ ವಾದ ಮಾಡ್ತಾ ಇದ್ದ. ಆದರೆ ನಿಜವಾದ ಜ್ಞಾನ ಬಂದು ಯಾವುದು ಜಡ ಯಾವುದು ಆತ್ಮ ಅಂತ ತಿಳ್ಕೊಂಡು ಅವೆರಡರ ನಿಯಂತ್ರಕ ಯಾರು ಅಂತ ತಿಳ್ಕೊಳ್ಳೋದು ನಿಜವಾದ ಜ್ಞಾನವಾಗುತ್ತೆ. ಹಾಗೆ ಈ ರಾಜಕೀಯ, ಸಾಮಾಜಿಕ ಕಾರ್ಯ, ಧಾರ್ಮಿಕ ತತ್ವಗಳು ಇದೆಲ್ಲದನ್ನು ಮೀರಿದ ಒಂದು ಜ್ಞಾನ ಅಂದರೆ ಅದು ಆತ್ಮದ ಜ್ಞಾನ. ಇದನ್ನು ತಿಳಿದುಕೊಳ್ಳದೇನೆ ನೀನು ವಿದ್ವಾಂಸನ ಥರ ಆಡ್ತಾ ಇದೆಯಾ ಅಂತ ತನ್ನ ಶಿಷ್ಯನನ್ನು ಪರೋಕ್ಷವಾಗಿ ಮೂರ್ಖ ಅಂತ ಕೃಷ್ಣ ಕರೆದ. ಯಾಕಂತಂದರೆ ಈ ದೇಹ ಹಿಂದೆ ಇರಲಿಲ್ಲ, ಇವತ್ತಿದೆ, ನಾಳೆ ಹೋಗುತ್ತೆ. ಆದರೆ ಆತ್ಮ ಆ ರೀತಿಯಲ್ಲ. ಆತ್ಮ ಯಾವಾಗಲೂ ಶಾಶ್ವತವಾದದ್ದು. ನೀನು ಶಾಶ್ವತವಾದನ್ನು ಬಿಟ್ಟು ಅಶಾಶ್ವತವಾದ ಈ ದೇಹಕ್ಕೆ ದುಃಖಿಸ್ತಾ ಇದೆಯಾ. ಹಾಗಾಗಿ ನೀನು ವಿದ್ವಾಂಸನ ಥರ ಮಾತಾಡ್ತಾ ಇದೆಯಾ, ಆದರೆ ವಿದ್ವಾಂಸನ ಥರ ನಡ್ಕೊಳ್ತಾ ಇಲ್ಲ, ಮೂರ್ಖನ ಥರ ನಡ್ಕೊಳ್ತಾ ಇದೆಯಾ ಅಂತ. ಏನು ಬೈದಿದ್ದು ನೋಡಿ ಆಶ್ಚರ್ಯ ಆಯ್ತಾ? ಮುಂದಿನ ಶ್ಲೋಕದಲ್ಲಿ ಸತ್ಯಾಸತ್ಯತೆಯನ್ನು ಬಿಚ್ಚಿಡ್ತಾ ಹೋಗ್ತಾರೆ ಕೃಷ್ಣ ಪರಮಾತ್ಮ. ನೋಡೋಣ ಮುಂದಿನ ಶ್ಲೋಕದಲ್ಲಿ. ಹರೇ ಕೃಷ್ಣ.